ಹಾಯ್ ಗೈಸ್, ಮಾಲೂರು. ನೀವೆಲ್ಲ ಮಾಲೂರವ್ರ ಕತೆ ಕೇಳಿರ್ತೀರ, ಬಟ್ ಮಾಲೂರಿನ ವ್ಯಥೆ ನೋಡಿರಲ್ಲ. ಸುಮಾರು 10ರಿಂದ 15 ವರ್ಷದ ಹಿಂದೆ ನಡೆದಿರುವಂಥ ಘಟನೆನ ಇವತ್ತು ನಿಮ್ಮ ಮುಂದೆ ತಂದಿದ್ದೀನಿ. ಪುಟ್ಟಪ್ಪ ಇವರು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ 4ರಿಂದ 5 ಜನ ಅಣ್ಣ ತಮ್ಮಗಳು, ಇವರು ಸೇರಿ 5 ಜನ. ಇವರಿಗೆ 4 ಜನ ತಮ್ಮದಿರು, ಇವರೇ ದೊಡ್ಡವರು. 2 ತಂಗಿಯರು, ಟೋಟಲ್ 7 ಜನ ಅವರ ಅಪ್ಪನಿಗೆ ಮಕ್ಕಳು. ಅವರ ಅಪ್ಪನ ಹೆಸರು ಬಂದ್ಬಿಟ್ಟು ರಾಮಯ್ಯ. ಇದು ಸುಮಾರು 2015ರಿಂದ 17 ಇಸ್ವಿಯಲ್ಲಿ ನಡೆದಿರೋಂಥ ಒಂದು ಘಟನೆ. ಒಂದು ದಿನ ಅವ್ರ ತಂದೆ, ಅವ್ರ ಮಾಲೂರು ಅಂದ್ರೆ ಮೇನ್ ಆಗಿ ಕರ್ಗಕ್ಕೆ ಫೇಮಸ್. ಮಾಲೂರು ಅಂದ್ರೇನೆ ಕರ್ಗ ಅಂದ್ರೇನೆ ಮಾಲೂರು ಜಾಸ್ತಿ ದೂರ ಆಗಲ್ಲ ಗೈಸ್. ಸುಮಾರು ಬೆಂಗಳೂರಿಂದ ಒಂದು 20ರಿಂದ 30 ಕಿಲೋಮೀಟರ್ ದೂರ ಆಗುತ್ತೆ ಅಷ್ಟೇ. ಮಾಲೂರು ಅಲ್ಲಿ ರಾಮಾಯಣ ವಂಶಸ್ಥರ ಪಾಪ ಅವರು ಎಲ್ಲೋ ಒಂದು ಬೇರೆ ಕಡೆಯಿಂದ ಇದ್ದಂಥವ್ರು ಮಾಲೂರಿಗೆ ಬಂದು 20 ವರ್ಷ ಆದ್ಮೇಲೆ ಈ ಒಂದು ಘಟನೆ ನಡೆಯುತ್ತೆ. ಎಲ್ಲೋ ಇದ್ದವರು ಅವ್ರ ಆಸ್ತಿ ಆಗಿರ್ಬೋದು, ಹಸು, ಅವ್ರ ಏನು ಆಸ್ತಿ ಇದೆ ಅದನ್ನೆಲ್ಲ ಪಾಪ ಮಾಲೂರಿಗೆ ಬಂದ್ಮೇಲೆ ಅವ್ರು ಸಂಪಾದನೆ ಮಾಡ್ತಾರೆ. ಅಷ್ಟು ಕಷ್ಟಪಡ್ತಾರೆ ರಾಮಾಯಣ. ಪುಟ್ಟಣ್ಣ ಅವರು ರೈಲ್ವೆಲಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಕರ್ಗದ ಟೈಮ್ 2016ನೇ ಇಸ್ವಿಲಿ ಕರ್ಗದ ದಿನ. ಕರ್ಗ ಅಂದ್ರೆ ಅವತ್ತೆಲ್ಲ ಫುಲ್ ಹಬ್ಬ, ಮಟನ್ನು ಏನು ಚಿಕನ್ ಎಲ್ಲ ಪೂರ್ತಿ ಮಾಲೂರು ಫುಲ್ಲು ಅವತ್ತು ಪಾರ್ಟಿಲೆ ಮುಗಿರುತ್ತೆ ಅಂತ ಒಂದು ಹಬ್ಬ ಮಾಲೂರಿಗೆ. ಅದು ಕರ್ಗ ಅಂದ್ರೆ ಅವತ್ತೇ ನಡೆದಿರುವಂಥ ಒಂದು ಘಟನೆ ಇದು. ಪುಟ್ಟಣ್ಣನ 4 ಜನ ತಮ್ಮದಿರಲ್ಲಿ 2 ಬೇರೆ ಕಡೆ ಓದ್ತಾ ಇರ್ತಾರೆ. ಇನ್ನಿಬ್ರು ಪಕ್ಕದೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅಂದ್ರೆ ಪಕ್ಕದೂರು ಅಂದ್ರೆ ಒಂದು 20-25 ಕಿಲೋಮೀಟರ್ ಇರುತ್ತೆ. ಆ ಒಂದು ಊರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ತಂಗಿರು ಸಹ ಅಲ್ಲೇ ಇಟ್ಕೊಂಡು ಓದ್ತಾ ಇರ್ತಾರೆ. ಇವರು ಪುಟ್ಟಣ್ಣ ಮತ್ತೆ ಅವ್ರ ಅಪ್ಪ ಅಮ್ಮ ಮಾತ್ರ ಅವ್ರ ಮನೇಲಿ ಇರ್ತಾರೆ. ಅವತ್ತೊಂದು ದಿನ, ಕರಗದ ದಿನ, ಅವ್ರ ಅಪ್ಪ ಫೋನ್ ಮಾಡಿ ಪುಟ್ಟಣ್ಣವ್ರಿಗೆ ಹೇಳ್ತಾರೆ, ನಿನ್ನ 4 ಜನ ನನ್ನ ತಮ್ಮನ್ನು ಕರೆದ್ಬಿಡಪ್ಪ, ಇವತ್ತು ಹಬ್ಬ ಇದೆಯಲ್ಲ, ಅವರು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಅವ್ರೇನು ಹೇಳ್ತಾರೆ ಅಂದ್ರೆ, ಅಪ್ಪ ಈಗ ನಾನು ಫೋನ್ ಮಾಡೋಕ್ಕಾಗಲ್ಲ, ಬಿಸಿ ಇದ್ದೀನಿ, ನೀನೇ ಫೋನ್ ಮಾಡಿ ಹೇಳು, ಬೇಕಾದ್ರೆ ನಾನು ಸಂಜೆ ಹೋಗಿ ಅವ್ರನ್ನ ಕರ್ಕೊಂಡ್ಬರ್ತೀನಿ ಅಂತ ಹೇಳ್ತಾರೆ. ನಿಜವಾಗ್ಲೂ ನಿಮ್ಗೆ ತಂತಿರೋ ಇಲ್ವೋ ಗೊತ್ತಿಲ್ಲ, ಆ ಒಂದು ಕಾಲು ಅವ್ರ ಅಪ್ಪ ಅವ್ನಿಗೆ ಮಾಡಿರ್ಲಿಲ್ಲ ಅಂದ್ರೆ ಇವತ್ತು ಇಷ್ಟು ದೊಡ್ಡ ಘಟನೆ ನಾವು ನಿಮ್ಮ ಮುಂದೆ ಹೇಳೋಕ್ಕಾಗ್ತಾ ಇಲ್ಲ. ಅವ್ರ ಅಪ್ಪ ಫೋನ್ ಮಾಡಿ ಹೇಳ್ತಾರೆ, ಒಬ್ಬನೇ ಹಂಗಿದೆ, ಹಬ್ಬ ಇದೆ, ಬನ್ನಿ ಬಾ, ಊಟ ಮಾಡ್ಕೊಂಡು ಹೋಗ್ಬಿಡಂತೆ, ಸಂಜೆ ವಾಪಸ್ ನಿಮ್ಮನ್ನ ಬೆಳಗಿನ ಜಾವ ಬಿಟ್ಟು ಬರ್ತಾನೆ ಪುಟ್ಟಣ್ಣ ಹೋಗಿ ಅಂತ ಹೇಳ್ತಾರೆ. ಆಯ್ತಪ್ಪ, ನಾನು ಬರೋಕ್ಕಾಗಲ್ಲ, ಯಾಕಂದ್ರೆ ನಮಗೆ ಕೆಲಸ ಇದೆ, ನಾನು 2 ತಂಗಿಯರದಲ್ಲ, ಅವ್ರನ್ನ ಕಳಿಸ್ಕೊಡ್ತೀನಿ, ಬೇಕಾದ್ರೆ ಅವ್ರನ್ನ ಇನ್ನೂ 2 ದಿನ ಇಟ್ಕೊಂಡು ಕಾಲೇಜಿಗೆ ರಜೆ ಬೇಕಾದ್ರೆ ಹಾಕ್ಸ್ಕೊಳ್ಳಿ, 2 ದಿನ ಇಟ್ಕೊಂಡೆ ಕಳಿಸಿ, ಹಬ್ಬ ಎಲ್ಲ ಕ್ಲಿಯರ್ ಆಗಿ ಮುಗಿದ್ಮೇಲೆ ಅಂತ ಹೇಳ್ತೀನಿ. ಆಯ್ತು ಅಂತ ಪುಟ್ಟಣ್ಣ ಏನು ಹೇಳ್ತಾನೆ, ಸರಿ, ಅವ್ರನ್ನ ನೀನು ಸಂಜೆ 7 ಗಂಟೆ ಬಸ್ಸಿಗೆ ಕಳಿಸು, ನಾನು ಅವ್ರನ್ನ ಕರ್ಕೊಂಡ್ಬರ್ತೀನಿ ಅಂತ ಹೇಳ್ತೀನಿ. ಅವ್ರ ಮನೆಗೂ ಮಾಲೂರು ಬಸ್ ಸ್ಟ್ಯಾಂಡ್ಗೂ ಮ್ಯಾಕ್ಸಿಮಮ್ ಅಂದರೆ 500ರಿಂದ 600 ಮೀಟರ್ ಇರುತ್ತೆ. ಅವ್ನು ಹೇಳಿದಂಥ 7 ಗಂಟೆ ಬಸ್ ಸ್ಟ್ಯಾಂಡ್, ಅದು ಮಾಲೂರು ಬಸ್ ಸ್ಟ್ಯಾಂಡ್ಗೆ ಬರೋದು 7 ಗಂಟೆಗೆ. ಅವರು ಕೋಲಾರದಿಂದ ಅವರ ಒಂದು ಊರು ಕೋಲಾರ, ಅಲ್ಲಿಂದ ಹೊರಟ್ರೆ 2 ಅವರ್ ಜರ್ನಿ ಆಗುತ್ತೆ. ಯಾಕಂದ್ರೆ ಅವ್ರ ತಂಗಿಯರು ಹಾಸ್ಟೆಲಲ್ಲಿ ಇರ್ತಾರೆ, ಕಾಲೇಜ್ ಅಲ್ಲಿಂದ ಅಪ್ ಅಂಡ್ ಡೌನ್ ಮಾಡ್ತಾ ಇರ್ತಾರೆ. ಅವ್ರು ಇರೋದು ಹಾಸ್ಟೆಲಲ್ಲಿ, ಅಲ್ಲಿಂದ ಇಲ್ಲಿ ಬರೋಕ್ಕೆ 2 ಅವರ್ ಬೇಕಾಗುತ್ತೆ ಕೋಲಾರಿಂದ. ಅವಾಗ ಅವ್ನು ಹೇಳ್ತಾನೆ, ಅವ್ರ ಅಪ್ಪ ಹೇಳುತ್ತೆ, ಅವರು 6:30-7 ಗಂಟೆಗೆ ಬಿಡ್ತಾರಂತಪ್ಪ, ಒಂದು 9 ಗಂಟೆ ಅಷ್ಟೊತ್ತಿಗೆ ಬರ್ಬೋದು ಮೋಸ್ಟ್ಲಿ, ಹೋಗಿ ಮಾಲೂರು ಬಸ್ ಸ್ಟ್ಯಾಂಡಲ್ಲಿ ಕರ್ಕೊಂಡು ಅಂತ ಕೇಳ್ತಾನೆ. ಅವರು ಸಹ ಪಾಪ ಕೋಲಾರ ಬಸ್ ಸ್ಟ್ಯಾಂಡ್ಗೆ ಬಂದು ಕಾಯ್ತಾ ಇರ್ತಾರೆ. ಅವತ್ತಿನ ದಿನ 7 ಗಂಟೆ ಬಸ್ ಬರೋದು. ಇನ್ನೊಂದು ಬಸ್ ಇದೆ, ಅದೇ ಲಾಸ್ಟ್ ಬಸ್, ಅದು ಮಾಲೂರು ಬಸ್ ಸ್ಟ್ಯಾಂಡ್ಗೆ ಬರೋಲ್ಲ. ಮಾಲೂರು ಟೆಂಟೇ ಲಾಸ್ಟ್. ಮಾಲೂರು ಟೆಂಟಿಂದ ಹಂಗೆ ಬೆಂಗಳೂರಿಗೆ ಹೋಗುತ್ತೆ ಗಾಡಿ. ಅದು ಅವತ್ತು ಆಯ್ತು, ಆ ಬಸ್ ಬರಲಿಲ್ಲ ಅಂತ ಅವ್ರೇನು ಮಾಡ್ತಾರೆ ಅಂದರೆ ಇನ್ನೊಂದು ಗಾಡಿ ಹತ್ತುತ್ತಾರೆ. ಆಯಿತು, ಇದಲ್ಲ, ಇನ್ನೊಂದು ಬಸ್ ಅಲ್ವಾ ಲಾಸ್ಟ್ ಬಸ್ಸು, ಅದಕ್ಕೆ ಅದೇ ಬಂದರೆ ಅದೇ ಹೋಗ್ಬಿಡೋಣ ಅಂತ ಪಾಪ ಅವರು 2 ತಂಗಿಯರು ಸಾಕಾಯ್ತು ಅಂತ ಬಸ್ ಸ್ಟಾಪ್ ನಿಂತಿರ್ತಾರೆ. ಬಸ್ ಸಹ ಬರುತ್ತೆ. ಬಸ್ ಬಂದಮೇಲೆ ಅವ್ರ ಅಣ್ಣಗೆ ಫೋನ್ ಮಾಡ್ತಾರೆ, ಅಣ್ಣ ಈಗ ಬಸ್ ಹತ್ತಿದ್ದೀವಿ, ನೀನು ಅಲ್ಲಿಗೆ ಬಂದ್ಬಿಡು ಟೆಂಟ್ ಹತ್ರ, ಯಾಕಂದರೆ ಮಾಲೂರು ಗಾಡಿ ಬರಲಿಲ್ಲ, ಟೆಂಟ್ ಹತ್ರ ಬಂದ್ಬಿಡು, ಅಲ್ಲಿ ಬರ್ತೀನಿ ಅಂತ ಹೇಳ್ತಾರೆ.
ಆಯ್ತಮ್ಮ ನೀನು ಫೋನ್ ಮಾಡಿದ್ದೆಲ್ಲ ಇನ್ನೊಂದು 2 ಅವರ್ ಆಗುತ್ತಲ್ವ ನೀನು ಬರೋದು, ಇನ್ನೊಂದು ಗಂಟೆ ಬರ್ತಾ ಇದ್ದೀನಿ ಅನ್ಬೇಕಾದ್ರೆ ಇನ್ನೊಂದು ಗಂಟೆ ಇದ್ದಾಗ ಹೇಳು, ನಾನು ಟೆಂಟ್ ಹತ್ರ ಬರ್ತೀನಿ ಅಂತ ಹೇಳ್ತೀನಿ. ಪಾಪ ಅವರು ಬಸ್ ಹತ್ತುತ್ತಾರೆ, ಅರ್ಧ ದೂರ ಟ್ರಾವೆಲ್ ಮಾಡಾದ್ಮೇಲೆ ಫೋನ್ ಮಾಡ್ತಾರೆ, ಅಣ್ಣ ಬರ್ತಾ ಇದ್ದೀನಿ, ಒಂದು ಅವರ್ ಒಳಗೆ ರೀಚ್ ಆಗ್ತೀವಿ ಅಂತ ಹೇಳ್ತಾರೆ. ಆವಾಗ ರಾಮಯ್ಯ ಅವ್ರು ಹೇಳ್ತಾರೆ ಪುಟ್ಟಣ್ಣಿಗೆ, ಹೋಗಪ್ಪ ಕರ್ಕೊಂಬ, ಅವರಿಬ್ರು ಪಾಪ ಹೆಣ್ಮಕ್ಳು ಬರ್ತಾ ಇದ್ದಾರೆ, ಕರ್ಕೊಂಡ್ಬಂದು ಬಿಡು ಇಲ್ಲಿಗೆ, ನೀನೆ ಟೆಂಟ್ ಹತ್ರ ಬರೀ ಭಾಳ ಡೇಂಜರ್ ಜಾಗ ಅಂತ ಹೇಳ್ತಾರೆ. ಆಯಿತು ಅಂತ ಇವ್ರೇನು ಮಾಡ್ತಾರೆ ಪಾಪ ನಡಿಗೆ. ಆಗಿನ ಕಾಲದಲ್ಲಿ ಅವ್ರು ಸದ್ಯಕ್ಕೆ ಪೂರ್ ಪರ್ಸನ್ ಆಗಿರೋದ್ರಿಂದ ಸೈಕಲ್ ಬಿಟ್ರೆ ಇನ್ನೇನು ಇಲ್ಲ, ಸೈಕಲ್ ಪಂಚರ್ ಆಗಿರುತ್ತೆ, ಹೋಗಪ್ಪ ನಡ್ಕೊಂಡು ಹೋಗಿ ಕರ್ಕೊಂಬ ಅಂತ ಹೇಳ್ತಾರೆ. ಸರಿಯಪ್ಪ ಅಂತ ಏನು ಮಾಡ್ತಾನೆ ಅಂದರೆ ಪಾಪ ಪುಟ್ಟಣ್ಣ ಹೋಗ್ತಾ ಇರ್ತಾನೆ. ಅವರು 8 ಗಂಟೆ 8:30 ಸಮಯದಲ್ಲಿ ಫೋನ್ ಮಾಡಿರ್ತಾರೆ, ಇವನು 8:30 ಬಿಡ್ತಾನೆ. ಅವ್ರು ಬರೋದು 9:30 ಆಗುತ್ತೆ ಟೆಂಟ್ ಹತ್ರ. ಟೆಂಟ್ ಅನ್ನೋದು ಅವ್ರ ಊರಲ್ಲಿ ಭಾಳ ಡೇಂಜರ್ ಜಾಗ ಆಗಿರುತ್ತೆ. ಯಾಕಂದರೆ ಆ ಟೆಂಟ್ ಮುಚ್ಚಿ ಮ್ಯಾಕ್ಸಿಮಮ್ ಅಂದರೆ 5 ರಿಂದ 6 ವರ್ಷ ಆಗಿರುತ್ತೆ. ಹತ್ತರ ಕಡೆ ಯಾರು ತಲೆ ಕೂಡ ಹಾಕಿರಲ್ಲ. ಅದೊಂದು ಬಸ್ ಮಾತ್ರ ಟೆಂಟ್ ಹತ್ರ ಹೋಗ್ತಿತ್ತು, ಬಿಟ್ಟರೆ ಅದೇ ಜನ ಹೋಗ್ತಾ ಇರಲ್ಲ. ಆ ಟೈಮಲ್ಲಿ ಇವ್ನಿಗೂ ಹೋಗ್ಬೇಕಂದ್ರೆ ಸ್ವಲ್ಪ ಬುಕ್ ಅನ್ಸಿರುತ್ತೆ ಎಂಥವ್ರಿಗೂ ಅಲ್ವಾ. ಅವನು ಸಹ ಸ್ವಲ್ಪ ಮಟ್ಟಿಗೆ ಪಿಚ್ ಅನ್ಸುತ್ತೆ, ಫೋನ್ ತಗೊಂಡು ಹಾಡು ಹಾಕೊಂಡು ಓಡ್ತಾನೆ ಪಾಪ. ಇನ್ನೇನು ಮಾಡ್ತಾನೆ, ಬರ್ತಾ ಇದ್ದಾರೆ ಕರ್ಕೊಂಡ್ಬರ್ಬೇಕು, ಓಡ್ತಾನೆ ಪಾಪ, ಹೋಗ್ತಾನೆ. ಮಧ್ಯೆ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇನ್ನೇನು ಆ ಟೆಂಟ್ ಇನ್ನೊಂದು 100 ರಿಂದ 200 ಮೀಟರ್ ಇದೆ ಅನ್ಬೇಕಾದ್ರೆ ಒಂದು ಹುಡುಗಿ ಹೇಳ್ತಾ ಇರೋ ಸೌಂಡ್ ಕೇಳುತ್ತೆ ಇವನಿಗೆ. ಫಸ್ಟ್ ಸೌಂಡ್ ಯಾವ ಥರ ಬರುತ್ತೆ ಅಂದರೆ, ಈ ಒಂದು 4-5 ನಾಯಿಗಳು ಬೀಳ್ತಾ ಇರ್ತಾವಲ್ಲ ಒಂದೇ ಸೌಂಡಲ್ಲಿ, ಆ ರೇಂಜಿಗೆ ಸೌಂಡ್ ಕೇಳುತ್ತೆ. ಇವನಿಗೆ ಸ್ವಲ್ಪ ಮಟ್ಟಿಗೆ ಭಯ ಆಗುತ್ತೆ. ಆಯ್ತು ಬಿಡು, ನನಗೆ ಯಾಕೆ ಮುಂದೆ ಹೋಗ್ಬಿಡೋಣ ಅಂತ ಬೇಗ, ಅಂದರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮುಂದೆ ಹೋಗ್ತಾನೆ. ಮುಂದೆ ಹೋಗ್ತಾ ಹೋಗ್ತಾ ಒಂದು ಬಾವಿ ಹತ್ರ ಒಂದು ಹುಡುಗಿ ಹೇಳೋ ಸೌಂಡ್ ಕೇಳುತ್ತೆ. ಅಣ್ಣ ನಾನು ಇಲ್ಲಿ ಬಾವಿ ಹತ್ರ ತಿರ್ಲಾಕೊಂಡ್ಬಿಟ್ಟಿದ್ದೀನಿ, ಬಾರಣ ಅಂತ ಅವ್ರ ತಂಗಿ ವಾಯ್ಸಲ್ಲಿ ಕಳ್ದಾಡ್ತಾರೆ. ಅವನಿಗೆ ಕೇಳಿಸುತ್ತೆ. ಬಟ್ ಅವ್ರ ತಂಗಿ ಬರೋದು 9:30 ಆಗುತ್ತೆ, ಇವನು ಹೋಗಿರೋದು 9 ಗಂಟೆ. ಆ ಬಾವಿ ಹತ್ರ ಇನ್ನೊಂದು 200 ಮೀಟರ್ ಇದೆ. ಅಲ್ಲಿ ನಡ್ಕೊಂಡು ಹೋಗೋರು ಅವ್ರ ತಂಗಿ ಕರೆಕ್ಟ್ ಟೈಮಿಗೆ ಬರ್ತಾರೆ ಅನ್ನೋ ಮೈಂಡ್ಸೆಟ್ ನಿಮ್ದು. ಒಬ್ಬ ನಿಧಾನ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅವ್ನಿಗೇನು ಅನ್ಸುತ್ತೆ, ನಾನು ತಂಗಿರು ಬರೋದು 9:30, ಬಸ್ ಬಂದಿಲ್ಲ, ಕನ್ಫರ್ಮ್ ಆಗಿ ಗೊತ್ತು ನನಗೆ ಬಸ್ ಬರೋಲ್ಲ ಇಷ್ಟು ಬೇಗ, 9:30 ಆಗೇ ಆಗುತ್ತೆ. ಅಕಸ್ಮಾತ್ ಬಸ್ ಬಂದಿದ್ರು 9 ಗಂಟೆಗೆ ಬಂದಿದ್ರು, ಅವ್ರು ಇಲ್ಲಿ ಬರೋಕೆ ಅರ್ಧ ಗಂಟೆ ಆಗುತ್ತೆ. 9:30 ಅವ್ರು ಬರಬೇಕು, 9 ಗಂಟೆಗೆ ಇಲ್ಲಿ ಬರೋಕ್ಕೆ ಚಾನ್ಸ್ ಇಲ್ಲ. ಅವನಿಗೆ ಸ್ವಲ್ಪ ಮಟ್ಟಿಗೆ ಪಿಚ್ ಅನ್ಸುತ್ತೆ. ಯಾಕಂದ್ರೆ ಅವನ ಜಾಗ ಕಮ್ಮಿ ಓಡಾಡಿರೋದು, ಭಯ ಸ್ವಲ್ಪ ಇರುತ್ತೆ ಅವ್ರ ಅಪ್ಪ ಹೇಳಿದ್ ಕೇಳಿ. ಆಯ್ತು ಮುಂದೆ ಹೋಗ್ಬಿಡೋಣ ನನಗೆ ಯಾಕೆ ಅಂತ ಹೋಗ್ತಾನೆ. ಆ ಸೌಂಡ್ ಅಲ್ಲೇ ನಿಲ್ಲುತ್ತೆ. ಅವ್ರ ಅಣ್ಣ ಅಂತ ಕರೆದಿದ್ದು, ಬಾರಣ ಅಂತ ಕರೆದಿದ್ದು, ಸ್ವಲ್ಪ ಮಟ್ಟಿಗೆ ಸೌಂಡ್ ಅಲ್ಲೇ ನಿಲ್ಲುತ್ತೆ. ಯಾಕಂದ್ರೆ ಮುಂದಕ್ಕೆ ಪಾಸ್ ಆಗಿರ್ತಾನಲ್ಲ, ಸೌಂಡ್ ಜಾಸ್ತಿ ಕೇಳಿಸಲ್ಲ, ಮುಂದಕ್ಕೆ ಮೂವ್ ಆಗ್ತಾ ಸೌಂಡ್ ಮುಂದೆ ಹೋಗೋದು. ಅವ್ರ ತಂಗಿರು ಬರ್ತಾರೆ, ಟೆಂಟ್ ಹತ್ರ ಇರ್ತಾರೆ, ಇವ್ನು ಹೋಗ್ತಾನೆ ಕರ್ಕೊಂಡ್ ಬರ್ತಾನೆ. ಬರ್ಬೇಕಾದ್ರೆ ಒಂದು ಬಾವಿ ಹತ್ರ, ಅದು ಬಾವಿ ಹತ್ರ ಕೂಗಿರುತ್ತಲ್ಲ, ಅಲ್ಲೇ ತಿರುಗಿ ನೋಡ್ತಾನೆ. ಏನೋ ಒಂದು ರೊಪ್ಪನ ಪಾಸ್ ಆಗೋ ಥರ ಅನ್ಸುತ್ತೆ. ಇಷ್ಟು ಭಯ ಆಗುತ್ತಲ್ವ ವಯಸ್ ನಮ್ಗೇನೆ. ಆ ಘಟನೆ ನಡೆದಿರ್ಬೇಕಾದ್ರೆ ಅವ್ರಿಗೇನು ಇಷ್ಟು ಅನ್ಸಿರುತ್ತೆ ಭಯ. ಆಯ್ತು ಅಂತ ಪಾಪ ಮುಂದೆ ಹೋಗ್ತಾನೆ. ಮುಂದೆ ಹೋಗ್ತಾ 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 ಕಾಡ್ದಾರಿಗೆ ಹೋಗ್ತಾ ಹೋಗ್ತಾ ಅವ್ರಿಬ್ರು ತಂಗಿಯರು ಮುಂದೆ ಹೋಗ್ತಾ ಇರ್ತಾರೆ. ಇವ್ನು ಸ್ವಲ್ಪ ಹಿಂದೆ ಹೋಗ್ಬಿಡ್ತಾನೆ, ಫೋನ್ ನೋಡ್ತಾನೆ. ಹಿಂದೆ ಯಾರೋ ಅವನ್ನ ಫಾಲೋ ಮಾಡ್ತಾ ಇರೋ ಥರ ಅನ್ಸುತ್ತೆ. ಒಂದು ಹೆಣ್ಣು ಹುಡುಗಿ ಒಂದು ಗೆಜ್ಜೆ ಸೌಂಡ್ ಸಹ ಅವನಿಗೆ ಕೇಳ್ತಾ ಇರುತ್ತೆ. ಒಂದು ಹೆಜ್ಜೆ ಅವ್ನು ಇಟ್ಟಾಗ ಇನ್ನೊಂದು ಹೆಜ್ಜೆ ಮುಂದೆ ಬರ್ತಾ ಇರೋ ಥರ ಸೌಂಡ್ ಕೇಳುತ್ತೆ. ಅಲ್ಲಿ ಇನ್ನೇನು ಆಗಲಿಲ್ಲ ಗೈಸ್, ಅದು ಒಂದೇ ಒಂದು ಗೆಜ್ಜೆ ಸೌಂಡ್ ಅವನನ್ನ 3 ತಿಂಗಳು ICU ಮಲಗಿಸ್ಬೇಕು. 3 ತಿಂಗಳು ICU ಅವ್ನು ಮಲಗಬೇಕು ಅಂದರೆ ಅವನು ಎಷ್ಟು ಭಯ ಪಟ್ಟಿರ್ಬೇಕು ಆ ಮೂಮೆಂಟಲ್ಲಿ. ಅವ್ರ ತಂಗಿಯರ ಪಾಪ ಬರ್ತಾರೆ, ಅವನು ಆ ಸೌಂಡ್ ಕೇಳ್ತಿದಂಗೆ ಮೆಂಟಲಿ ಫುಲ್ ವೀಕ್ ಆಗ್ಬಿಡ್ತಾನೆ. ಈಗ ಅಷ್ಟು ಭಯ ಆಗ್ತಾ ಅವನು. ಗೌರ್ಮೆಂಟ್ ಕೆಲಸ ಅಂದರೆ ಸ್ವಲ್ಪ ನಿಮ್ಗೆ ಗೊತ್ತಿರ್ಬೇಕು, ಧೈರ್ಯ ಸ್ವಲ್ಪ ಕಮ್ಮಿ ಇರುತ್ತೆ ಅವ್ರಿಗೆ, ಬಿಟ್ಟರೆ ಬೇರೆ ಪ್ರಪಂಚನೇ ಇರೋದು, ಆಫೀಸ್ ಕಮ್ಮಿ ಅದು ಬಿಟ್ಟರೆ. ಬಟ್ ಅದೊಂದು ಟೈಮಲ್ಲಿ, ಆ 9:30 ಟೈಮಲ್ಲಿ, ಆ ಟೈಮಲ್ಲಿ ಆ ಥರ ಸೌಂಡ್ ಕೇಳಿದ್ರೆ ಅವ್ರ ತಂಗಿಯರು ಮುಂದೆ ಹೋಗ್ಬೇಕಾದ್ರೆ ಒಬ್ಬನೇ ಹಿಂದೆ ಉಳ್ಕೊಂಡಿರ್ಬೇಕಾದ್ರೆ ಆ ಥರ ಕೇಳಿಸಿದ್ರೆ ನಮಗೆ ಮೈ ಜಿಮ್ ಅನ್ಸಲ್ವ ಹೇಳಿ. ಅದು ಅವನಿಗೆ ಫೀಲ್ ಆಗುತ್ತೆ. ಅದು ನಡೆದು 3 ದಿನಕ್ಕೆ ಹಬ್ಬ ಮುಗಿಯುತ್ತೆ. ಬಟ್ ಅವ್ನಿಗೆ ಅವತ್ತು ಬಂದು ಅವ್ನು ಹುಷಾರಿಲ್ಲದೆ ಮನಿಕೊಂಡು ಅವನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. 3 ತಿಂಗಳು ಕಂಟಿನ್ಯೂಸ್ ಆಗಿ ICU ಇರ್ತಾನೆ. ಅವನು ಏನಾಗುತ್ತೆ ಅಂತ ಡಾಕ್ಟ್ರಿಗೂ ಸಮೇತ ಗೊತ್ತಿರಲ್ಲ. ಫುಲ್ಲು ಮೆಂಟಲಿ ವೀಕ್ ಆಗ್ಬಿಡ್ತಾನೆ, ಬಾಡಿ ಫಿಸಿಕಲಿ ಸಮೇತ ವೀಕ್ ಆಗ್ಬಿಡುತ್ತೆ. 3 ತಿಂಗಳಾದ್ಮೇಲೆ ಅವ್ನ ಪಾಪ ಎದ್ದು ರಿಕವರ್ ಆಗಿ ಅವ್ನು ಗೌರ್ಮೆಂಟ್ ಕೆಲಸಕ್ಕೆ ಹೋಗೋದ್ರೊಳಗೆ 3 ತಿಂಗಳೇ ಆಗಿರೋದ್ರಿಂದ ಅವ್ನ ಕೆಲಸನೇ ಕಿತ್ತು ಬಿಸಾಕ್ತಾರೆ ಅಲ್ಲಿಂದ. ರೀಸನ್ ಹೇಳಿರಲ್ಲ, ಮೆಂಟಲಿ ವೀಕ್ ಆಗಿರೋದ್ರಿಂದ ಅವ್ರಿಗೂ ಸ್ವಲ್ಪ ಭಯ ಆಗಿರ್ತೀವಿ, ಮೆಂಟಲ್ ಆಗಿರ್ಬೋದು, ಮೆಂಟಲಿ ಫುಲ್ ವೀಕ್ ಆಗಿರ್ತಾನೆ, ಕೆಲಸದಿಂದ ಕಿತ್ತಾಕ್ತಾರೆ. ಅಲ್ಲಿಂದ ಬಂದು ಪಾಪ ಹಳ್ಳಿಲಿ ಜೀವನ ಕಳ್ಕೊಂಡು ಇವತ್ತು ಅವರಿಬ್ಬರು ತಂಗಿನ ಮದುವೆ ಮಾಡಿ ಅವರಿಗೆ ಪಾಪ 2 ಗಂಡು ಮಕ್ಕಳಾಗಿದ್ದಾರೆ. ಮಾವನ ಒಂದು ಪಟ್ಟ ಪಡ್ಕೊಂಡು ಅವ್ರ ತಮ್ಮನ್ನು ಇವನ್ನೇ ಪಾಪ ಇಬ್ಬರು ಕೆಲಸ ಮಾಡ್ತಿರ್ತಾರಲ್ಲ, ಅವರು ಕೆಲಸ ಸಿಕ್ಕಿದೆ, ಒಂದು ಕಸುಬನ್ನ ಕಲ್ತಿದ್ದಾರೆ. ಇನ್ನಿಬ್ಬರು ತಮ್ಮರಿಗೆ ಓದ್ತಿದ್ದವ್ರಿಗೆ ಗೌರ್ಮೆಂಟ್ ಕೆಲಸ ಕೊಡಿಸಿ ಇವತ್ತು ಹಳ್ಳಿ ಕಾರ್ ಥರ
4-5 ಎತ್ತುಗಳನ್ನ ಸಾಕೊಂಡು ಅವ್ರ ಅಪ್ಪ ಅಮ್ಮನ ಚೆನ್ನಾಗಿ ಸಾಕೊಂಡು ಇದ್ದಾರೆ. ಬಟ್ ಅವತ್ತೇನಾದ್ರು ಅವ್ರು ಸ್ವಲ್ಪ ICUಲಿ ಇದ್ದಾಡಿದ್ರಲ್ಲ ಅಂದರೆ ಇವತ್ತು ಆ ಕಥೆ ವಾಸ್. ಭಯ ಇರೋರು ನೈಟ್ ಟೈಮಲ್ಲಿ ಸ್ವಲ್ಪ ಹುಷಾರಾಗಿ ಓಡಾಡೋದನ್ನೇ ಕಡಿಮೆ ಮಾಡಿ. ಯಾವ ಟೈಮ್ ಯಾವ ಥರ ಅಂತ ಗೊತ್ತಿಲ್ಲ. ನಮ್ಮ ಹಾರ್ಟ್ ಒಂದೊಂದ್ಸತಿ ನಮ್ಮ ಬೈಕ್ಗೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಗೊತ್ತಾಗಲ್ಲ. ಸ್ವಲ್ಪ ಹುಷಾರಾಗಿ. ಬೈ ಗೈಸ್.